ಲಾಂಚ್ ತಗೋಬೇಕು. ಹಾಂ, ಸಿಗಂದೂರು ಲಾಂಚು ಹೋಗುತ್ತಾ? ಬಿಡ್ತಾರಾ? ಓಪನ್ ಇದೆಯಾ? ಸಂಜೆ 5 ಗಂಟೆವರೆಗೆ ಓಪನ್ ಆಯ್ತು. ಸಂಜೆ 5 ಗಂಟೆವರೆಗೆ ಓಪನ್ ಇದೆಯಾ? ಓಕೆ. ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? ಓ ಮೈ ಗಾಡ್, ಕ್ರೇಜಿ ಗುರು. ಹಾ, ಓ ಮೈ ಗಾಡ್, ಎಷ್ಟೆಷ್ಟು ಗಾಡಿ ಹಿಡಿಯುತ್ತೋ ಗೊತ್ತಿಲ್ಲ. ಇದೊಂದು ಎಕ್ಸ್ಟ್ರಾ ಕಾರ್ ಹಾಕ್ಬಿಟ್ಟಿದ್ದಾರೆ. ನೋಡೋಣ ಮೇಲ್ಗಡೆ ಜಾಗ ಇದೆಯಲ್ಲಿ ಅಂತ. ಅಲ್ಲಿ ಅಡ್ಜಸ್ಟ್ ಮಾಡ್ಕೊತಾರೆ. ಹಾಂ ಹಾಂ, ಅಡ್ಡಿಲ್ಲ. ಅಲ್ಲ, ಮಧ್ಯೆ ಯಾರ ಮೇಲೆ ಈ ಥರ ವರ್ಷಕ್ಕೆ ಕೈದು ಮಾಡೋದಾ ಇಲ್ಲ ಈಗಲೇ ಕೈದು ಮಾಡೋದು? ಈಗಲೇ ಕೈದು ಮಾಡೋದಾ? ಅಯ್ಯೋ ದೇವ, ಇಲ್ಲೊಬ್ರು ಸಿಕ್ಕರು. ಬನ್ನಿ, ಏನೂ ಮಾಡೋಂಗಿಲ್ಲ. ಎಲ್ಲೂರು ಅರಸೂರಿಂದ ಹಿಂದೆ ಮೇಲ್ಗಟ್ಟಿಗ. ಹಾಂ. ಆ್ಯಕ್ಚುಲಿ ನಾನು ಲಾಂಚ್ ತಗೊಳ್ಳೋರಿದ್ರಿ ಥ್ರೂ ಹೋಗೋದ್ರಿಂದ ಸೊ ಬೇರೆ ಯಾವುದೋ ರೂಟೇ ತೋರಿಸ್ತಾ ಇದೆ, ಫುಲ್ ಇಂಟೀರಿಯರು. ಸೊ ನನಗೂ ಕನ್ಫ್ಯೂಷನ್ ಇದೆ ಇವಾಗ. ಅಲ್ಲಿ ಯಾವ ಥರ ಕೇಳಬೇಡ. ಸರ್, ಲಾಂಚಿಗೆ ಇದ್ರೆ ಹೋಗುತ್ತಾ? ಲಾಂಚ್ ತಗೋಬೇಕು. ಹಾಂ, ಸಿಗಂದೂರು ಲಾಂಚು ಹೋಗುತ್ತಾ? ಬಿಡ್ತಾರಾ? ಓಪನ್ ಇದೆಯಾ? ಸಂಜೆ 5 ಗಂಟೆವರೆಗೆ ಓಪನ್ ಆಯ್ತು. ಸಂಜೆ 5 ಗಂಟೆವರೆಗೆ ಓಪನ್ ಇದೆಯಾ? ಓಕೆ. ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? ಹೆಬ್ಬೈಲು 13. ಹಾಂ. ಆ ಕಡೆಯಿಂದ 12 ಕಿಲೋಮೀಟ್ರ್ ಆಗುತ್ತೆ. ಹಾಂ. ಅಂತ ಹೇಳಿದ್ರೆ ರೋಡ್ ಚೆನ್ನಾಗಿದೆ, ಹಿಂಗೆ ಇದೆ? ಸೂಪರ್. ಓಕೆ. ಜಾಸ್ತಿ ಅಂಗಡಿ ಏನಿದ್ರಿ? ನೀರು ತಗೊಳ್ಳೋಕೆ ಸಿಗತ್ತಾ? ಓಕೆ ಸರ್, ಥ್ಯಾಂಕ್ ಯು. ಬಟ್ ಆ್ಯಕ್ಚುಲಿ ಇದೇ ಥರ ರೋಡಲ್ಲೇ ಗಾಡಿ ಓಡಿಸೋಕೆ ಇಷ್ಟ. ಸೊ ನಮ್ಮ ಊರಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ಪವರ್ಫುಲ್ ಗಾಡಿಗಳಿರಲಿಲ್ಲ ಕೈಯಲ್ಲಿ. ಸೊ ಅದ್ರ ಮಜಾ ಇರಲಿಲ್ಲ. ಮತ್ತು ಆ ರೈಡಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಇವಾಗ ಕೈಯಲ್ಲಿ ಪವರ್ಫುಲ್ ಗಾಡಿಗಳಿದ್ದಾವೆ. ಈ ಥರ ಒಂದೊಂದು ರೈಡ್ ಆಗ್ತಾನೇ ಇರ್ತೀವಿ. ಸಕ್ಕತ್ತಾಗಿರುತ್ತೆ. ರೋಡ್ ಅಷ್ಟೊಂದು ನೈಸ್ ಇಲ್ಲ ಅಲ್ಲ, ಸೊ ಎತ್ತಾಗುತ್ತೆ ಗಾಡಿ. ಸೊ ಕೇರ್ಫುಲ್ ಆಗಿರಬೇಕು. ಹೊಸ ರೂಟ್ ಅಲ್ಲ, ನನಗೂ ಗೊತ್ತಿಲ್ಲ ಎಲ್ಲೆಲ್ಲಿ ಟರ್ನ್ ಇರುತ್ತೆ, ಎಲ್ಲೆಲ್ಲಿ ಕರ್ವ್ಸ್ ಇರುತ್ತೆ ಅಂತ. 100 ಇದ್ದೀನಿ ಗುರು. ಸಖತ್ ಖುಷಿ ಆಗುತ್ತೆ ಗುರು ಈ ಥರ ರೋಡಲ್ಲಿ ಗಾಡಿ ಹಿಡಿಯೋಕ್ಕೆ. ಮೊದಲೇ ಈ ಗಾಡೀಲಿ ಲೀನಿಂಗ್ ಮಾತ್ರ ಸಖತ್ ಕಂಫರ್ಟಾಗಿ ಕಾನ್ಫಿಡೆಂಟಾಗಿ ಮಾಡ್ಬೋದು. ಅದರಲ್ಲೂ ಈ ಥರ ರೋಡ್ಗಳು ಸಿಕ್ಕಿತ್ತಲ್ಲ, ಎಷ್ಟು ನ್ಯಾರೋ ಇದೆ ರೋಡ್ಗಳು ಮಾತ್ರ. ಬಟ್ ಇಲ್ಲೆಲ್ಲ ಏನು ಲಾರಿ ಬಸ್ಗಳೆಲ್ಲ ಬರಲ್ಲ ಬಿಡಿ. ಲೆಫ್ಟಾ? ಓಕೆ. ಕಂಟ್ರೋಲ್ ಸಕ್ಕತ್ತಾಗಿದೆ. ಬಟ್ ಈ ಥರ ಜಲ್ಲಿ ಎಲ್ಲ ಇದ್ರೆ ಸ್ವಲ್ಪ ನೋಡ್ಕೋಬೇಕು. ಫೈನಲಿ ಲಾಂಚ್ ಹತ್ರ ಬಂದಿದ್ದೀನಿ. ಸಖತ್ ಕ್ರೌಡ್ ಇದೆ. ಬಟ್ 2 ವೀಲರ್ಸ್ಗೆ ಮುಂದೆ ಹೋಗ್ಬೋದು ಅಂತ ಹೇಳಿದ್ರು. ಗೊತ್ತಿಲ್ಲ, ನೋಡೋಣ, ಚೆಕ್ ಮಾಡೋಣ. ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೋಗಿ ಅಂದ್ರಪ್ಪ. ಓ ಮೈ ಗಾಡ್, ಐ ಥಿಂಕ್ 4-5 ಇಯರ್ಸ್ ಆಯ್ತು ಅನ್ಸುತ್ತೆ ನಾನು ಬಂದುಬಿಟ್ಟು ಇಲ್ಲಿಗೆ ಲಾಸ್ಟ್ ಟೈಮು. ಬಟ್ ನನ್ನ ಹತ್ರ ಗಾಡಿ ಏನು ತೊಗೊಂಬಂದಿಲ್ಲಾಗಿತ್ತು. ಬಸ್ಸಲ್ಲೋ ಏನೋ ಬಂದಿದ್ದೆ. ಓ ಮೈ ಗಾಡ್, ಕ್ರೇಜಿ ಗುರು. ಹಾ, ಓ ಮೈ ಗಾಡ್.
ಕ್ರೇಜಿ ಆಗಿದೆ. ಹಾಂ, ಆ್ಯಕ್ಚುಲಿ ಬ್ರಿಡ್ಜ್ ಮಾಡಿದ್ರೆ ಆ ಕಡೆಯಿಂದ ಹೋಗುತ್ತೆ. ಐ ಥಿಂಕ್ ಆಲ್ಮೋಸ್ಟ್ ಆಗಿದೆ ಬ್ರಿಡ್ಜ್ಗಳೆಲ್ಲ. ಬಟ್ ಐ ಥಿಂಕ್ ವಿದಿನ್ ಈ ಇಯರಲ್ಲೇ ಬಿಡ್ತಾರೆ ಅನಿಸುತ್ತೆ ಹೋಗಲಿಕ್ಕೆ ಬ್ರಿಡ್ಜಲ್ಲಿ ಹೋದರೆ ಇವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಗೊತ್ತಿಲ್ಲ ಅದು ಯಾವ ಥರ ಏನಂತ. ಬಟ್ ಇದೊಂಥರ ಎಕ್ಸ್ಪೀರಿಯನ್ಸ್ ಗುರು. ಬಟ್ ಕ್ರೇಜಿ. ಆ್ಯಕ್ಚುಲಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಇಲ್ಲಿ ತನಕ ಬಂದಿದ್ದೆ. ಬಟ್ ಎಸ್, ವಿ ಹ್ಯಾವ್ ಮೇಡ್ ಇಟ್. ಐ ಥಿಂಕ್ ಇನ್ಮೇಲೆಲ್ಲ ಮ್ಯಾಪೆಲ್ಲ ಬೇಕಾಗಲ್ಲ ನಮಗೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮೂರೇ ಇದು. ಒಂದು 50 ಕಿಲೋಮೀಟರ್ಸ್ ಇದ್ದಿರ್ಬೋದು ಅನಿಸುತ್ತೆ ಅಷ್ಟೇ. ಕ್ರೇಜಿಯಾಗಿದೆ. ಸೊ ಯೂಶ್ವಲಿ ಗಾಡಿಗಳನ್ನೆಲ್ಲ ರಿವರ್ಸ್ ಮಾಡಿ ಹರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ತೆಗೆಯುವಾಗ ಮತ್ತು ರಿವರ್ಸ್ ಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಇದೇ ಥರ ಸ್ಟೀಪ್ ಇರುತ್ತೆ ಆ ಕಡೆನೂ. ಸೊ ಹಾಗಾಗಿ ರಿವರ್ಸಲ್ಲೇ ಹರಿಸ್ತಾರೆ ಎಲ್ಲ ಗಾಡಿನ. ಸೊ 2 ವೀಲರ್ಸು ನಾವು ಹಿಂದ್ಗಡೆ ಹಾಕೊಂಬೇಡ, ಯಾಕಂತ ಹೇಳಿದ್ರೆ ಸೀದಾ ಎತ್ಕೊಂಡು ಹೋಗ್ಬಿಡ್ಬೋದು. ಇಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ ಅದು. ಆ ಕಡೆ ಒಂದು ಫಸ್ಟಿಗೆ ಹಾಕೊಂಡ್ಬಿಟ್ರೆ ಇವರೆಲ್ಲ ಹೋಗೋ ತನಕ ವೆಯ್ಟ್ ಮಾಡಬೇಕು. ಒಂದು 10-20 ನಿಮಿಷ ಆಗುತ್ತೆ ನೋಡಿ. ಎಲ್ಲ ಗಾಡಿಗಳು ರಿವರ್ಸ್ ಬರ್ತಾಯಿದ್ದಾವೆ ಈ ಥರ ಸ್ಟೀಪು. ಸ್ವಲ್ಪ ಬ್ರೇಕಿಗೆ ಫೇಲ್ ಆಯ್ತು ಅಂದರೆ ಎಲ್ಲ ಬಾಡ್ ಕ್ರೇಜಿ ಆಗಿರುತ್ತೆ. ಬಟ್ ಆಗಬಾರ್ದು ಹಂಗೆ. ಎಷ್ಟೆಷ್ಟು ಗಾಡಿ ಹಿಡಿಯುತ್ತೋ ಗೊತ್ತಿಲ್ಲ. ಇದೊಂದು ಎಕ್ಸ್ಟ್ರಾ ಕಾರ್ ಹಾಕ್ಬಿಟ್ಟಿದ್ದಾರೆ. ನೋಡೋಣ ಮೇಲ್ಗಡೆ ಜಾಗ ಇದೆಯಲ್ಲಿ ಅಂತ. ಅಲ್ಲಿ ಅಡ್ಜಸ್ಟ್ ಮಾಡ್ಕೊತಾರೆ, ನೋಡೋಣ. ಒಂದು ಸ್ವಲ್ಪ ಮುಂದೆ ಹೋದರೆ ಸೈಡಿಗೆ ಹಾಕ್ಬಿಡ್ಬೋದು. ಇನ್ನು ಎಷ್ಟಂತ ಮುಂದೆ ತಗೋಣ, ಇಷ್ಟೇ ಹೋಗೋದು. ಹಾಂ, ಫುಲ್ ಸ್ಟಕ್ ಆಗಿಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಈ ಕಡೆ ಇಳಿಯೋಕ್ಕಾಗಲ್ಲ, ಈ ಕಡೆ ಇಳಿಯೋಕ್ಕಾಗಲ್ಲ, ಹಿಂದೆ ಹೋಗೋಕ್ಕೂ ಆಗಲ್ಲ. ಕ್ರೇಜಿ. ನಮ್ಮ ಗಾಡಿ ತೆಗಿಯೋಣ. ಸೊ ತೆಗೆಯೋದು ರಗಳೆ ಗುರು ಇದು ಇವಾಗ. ಹಾಂ, ಫೈನಲಿ ಗುರು ಗಾಡಿ ಮೇಲ್ಗಡೆ ತಗೊಂಬಂದ್ಬಿಟ್ಟೆ. ಹಾಂ, ಫಸ್ಟ್ ಟೈಮ್ ಗುರು ಅಂತ ಹೇಳಿದ್ರೆ ನನ್ನ ಗಾಡಿನೇ ಹಾಕಿ ಈ ಕಡೆ ತಗೊಂಬಂದಿರೋದು. ಕ್ರೇಜಿ ಫೀಲಿಂಗ್ ಅಂತ ಒಂಥರ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತಾನೆ ನಾನು ಈ ರೂಟ್ ತೊಗೊಂಡಿರೋದು. ಅದರ್ವೈಸ್ ಇಷ್ಟೊತ್ತಿಗೆಲ್ಲ ನಾನು ಮನೇಲಿ ಇದ್ಬಿಡ್ತಾಯಿದ್ದೆ. ಐ ಥಿಂಕ್ ಇಲ್ಲಿಂದ ಸಿಂಗಲ್ ರೂಟು ಐ ಥಿಂಕ್ 30 ಕಿಲೋಮೀಟರ್ ಸಮಥಿಂಗ್, 30-35. ಲೆಟ್ಸ್ ಸಿ, ಒಂದೇ ಸ್ಟೇಜಲ್ಲಿ ಹೊಡೆದ್ಬಿಡೋಣ. ಲೆಟ್ಸ್ ಗೋ. A few moments later. ಹಾಂ, ಎಂತ 55 ಚೆನ್ನಾಗಿ ಓಡಿಸು ಅಂತ ಹೇಳೋದು ಅವ್ರಿಗೆ. ಈ ಥರ ಓಡಿಸಿದ್ರೆ ಹಾಂ ಅಡ್ಡಿಲ್ಲ. ಅಲ್ಲ ಮಧ್ಯೆ ಯಾರ ಮೇಲೆ ಈ ಥರ ಓಡಿಸೋದು ಕೈದು ಮಾಡೋದು, ಇಲ್ಲ ಈಗಲೇ ಕೈದು ಮಾಡೋದು? ಈಗಲೇ ಕೈದು ಮಾಡೋದು. ಹಾಂ ಅಂತ ಹೇಳಿದ್ರೆ ಈಗಲೇ ಕೈದು ಮಾಡಿದೆ. ಸರಿ ಹಾಂ, ಸರಿ ಬಾಬಾ ಜಯ. ಕ್ರೇಜಿಯಾಗಿತ್ತು ಗುರು. ನಾನು ಅವ್ರನ್ನ ಕರ್ಸ್ಕೊಂಡೆ ಆಯ್ತಾ. ಸೊ ಅವ್ರು ನಡ್ಕೊಂಡು ಬರ್ತಾಯಿದ್ರು, ಅಡಾಕಿದ್ರು ಬನ್ನಿ ಅಂತೇಳಿ ಕರ್ಸ್ಕೊಂಬಂದೆ.
ಸೊ ಒಂದು 1/2 ಕಿಲೋಮೀಟ್ರ್ ಬಂದುಬಿಟ್ಟು ಹೇಳಿದ್ರು ನನಗೆ ಹೇಗೆ ಓಡಿಸಿದ್ರು ಪರವಾಗಿಲ್ಲ, ನೀನು ಮಾತ್ರ ಸ್ವಲ್ಪ ನಿಧಾನ ಗಾಡಿ ಓಡಿಸುವಾಗ ಅಂದರು. ನಾನು ಸರಿ ಅಂತ ಗೊತ್ತಾಯ್ತು ಅಂದ್ಕೊಂಡೆ. ಅವ್ರು ಇಂಡೈರೆಕ್ಟಾಗಿ ಹೇಗೆ ಹೇಳಿರೋದು ಸ್ಲೋ ಆಗಿ ಓಡಿಸು ಅಂತ. ಆಮೇಲೆ ಇವಾಗ ಬರ್ತಾ ಹೇಳ್ತಾಯಿದ್ರು ನಿಂಗೆ ಮದುವೆ ಆಯ್ತಾ ಕೇಳಿದ್ರು. ನಾನು ಹೇಳಿದೆ ಮದುವೆ ಆಗಿಲ್ಲ ಅಂತ ಹೇಳಿದೆ. ಮದುವೆ ಆದರೂ ಆಗದೆ ಇಲ್ಲದೆ ಇದ್ರು ಈ ಥರ ಗಾಡಿ ಓಡಿಸ್ಬೇಡ ಅಂದರು. ಅಯ್ಯೋ ದೇವ, ಅವ್ರಿಗೆ ಆ್ಯಕ್ಚುಲಿ ಫಾಸ್ಟ್ ಅನಿಸ್ತಾ ಇತ್ತು ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಇಲ್ಲಿ ಕಾರ್ನರ್ಸ್ ಎಲ್ಲ ತುಂಬ ಇದಾವಲ್ಲ, ಸೊ ಹಾಗಾಗಿ ನಾನು ಲೀಲ್ ಮಾಡ್ತೀನಲ್ಲ ಗಾಡಿನ, ಸೊ ಹಾಗಾಗಿ ಅವ್ರಿಗೆ ಫಾಸ್ಟ್ ಅನಿಸ್ತು. ಬಟ್ ಕ್ರೇಜಿ ಅಪ್ಪ, ಹಳ್ಳಿಯವರು ಅಷ್ಟು ಮುಗ್ದ್ರು ಅಂತ ಅನ್ಕೊಂಬೇಡಿ. ಆ್ಯಕ್ಚುಲಿ ಮುಗ್ದ್ರು, ಬಟ್ ಏನೂ ಗೊತ್ತಾಗಲ್ಲ ಅಂತ ಅನ್ಕೊಂಬೇಡಿ. ಫುಲ್ ಅಯ್ಯೋ ದೇವ, ಇಲ್ಲೊಬ್ರು ಸಿಕ್ಕರು. ಬನ್ನಿ, ಏನೂ ಮಾಡೋಂಗಿಲ್ಲ ಪಾಪ, ಈ ಬಿಸಿಲಲ್ಲಿ ಕಾಯ್ತಾ ಕೂತಿರ್ತಾರೆ. ಸೊ ಕರ್ಕೊಂಡು ಹೋಗ್ಬೇಡ. ಬನ್ನಿ ಸರ್. ಎಲ್ಲಿ? ಕೊಲ್ಲೂರಿಗಾ? ಹಾಂ, ಸ್ವಲ್ಪ ಗಾಡಿ ಸ್ವಲ್ಪ ಫಾಸ್ಟ್ ಓಡಿಸ್ತೆ, ಅಡ್ಡಿಲ್ಯಾ ನಿಮಗೆ? ಹಾಂ, ಒಂಚೂರು ಗಟ್ಟಿ ಹಿಡ್ಕೊಂಡು ಅಕ್ಕ. ಸರಿ ಹಬ್ಬ. ಈ ಬಿಸಿಲಾಗೆ ನಿತ್ಕೊಂಡ್ ಕಾವುದು ಅಂದ್ರೆ ದೊಡ್ಡ ರಗಳಿ ಅಲ್ಲ. ಮನೆ ಹಾಪ ಹೋಗುರ್ಗೆ. ಕೊಲ್ಲೂರಲ್ಲ? ಓಕೆ. ನಾನು ಎಲ್ಲೂರು. ಅರಶಿನೂರಿಂದ ಹಿಂದೆ ನೇಳ್ಗಟ್ಟಿಗ? ಹಾಂ. ಇಲ್ಲ ನಾನು ನೇಳ್ಗಟ್ಟಿ ಹೋಗ್ತಿಲ್ಲ, ನಾನು ಹಾಲ್ಕಲ್ಲಿಂದ ಇತ್ಲಾಗ ಹೋಗ್ತನಲ್ಲ ಬೈಂದೂರು ಬದಿಗೆ. ಹಾಲ್ಕಲ್ಲಿಂದ ಬೈಂದೂರು ಬದಿಗೆ ಹೋಗ್ತನಲ್ಲ, ನಿಮ್ಮನ್ನು ಕೊಲ್ಲೂರೇ ಡೈರೆಕ್ಟ್ ಬಸ್ ಇರುತ್ತಾ? ಓಕೆ. ಕೊಲ್ಲೂರಲ್ಲಿ ಬಿಡ್ತೀನಿ ಇವ್ರನ್ನ. ಎಸ್, ಅಫಿಷಿಯಲಿ ಎಂಟರ್ ಟು ಉಡುಪಿ ಡಿಸ್ಟ್ರಿಕ್ಟ್. ಇನ್ಮೇಲಿಂದ ಸ್ವಲ್ಪ ಘಾಟ್ ಸೆಕ್ಷನ್ ಸ್ಟಾರ್ಟು. ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕಂದ್ರೆ ನಾವು ಒಬ್ಬನೇ ಆದರೆ ಎಳ್ದಾಡ್ಬಿಡ್ಬೋದು. ಬಟ್ ಪಾಪ ಅವ್ರು ಹಿಂದ್ಗಡೆ ಇದ್ದಾರೆ, ಸೊ ನೋಡಿಕೊಂಡು. ಸೊ ಮಳೆ ಆಗಿಲ್ಲ ಅನಿಸುತ್ತೆ, ಫುಲ್ ಬಿಸಿಲು ಹೊಡಿತಾ ಇದೆ, ಶೆಕೆ. ಯಬ್ಬ, ಅಫಿಷಿಯಲಿ ಆಯ್ತು ಹಂಗಾರೆ. ಸರಿ ಹಂಗಾರೆ ಬಾಬ್ದಾ, ಆಯ್ತು. ಇಲ್ಲೇ ಬಸ್ ಬರುತ್ತೆ ಡೈರೆಕ್ಟ್. ಸರಿ, ಹಾಂ. ಓನ್ಲಿ 6-7 ಕಿಲೋಮೀಟರ್ಸ್ ರಿಮೈನಿಂಗ್. ಗುಡ್ ಟು ಗೋ. ಇಂಚ್ ಕಾರ್ನರ್ ಕೂಡ ಗೊತ್ತು, ಆರಾಮಾಗಿ ಲೀನ್ ಮಾಡ್ಬೋದು. ಇನ್ನು ಮಳೆ ಬಂದಿಲ್ಲ ಅನಿಸುತ್ತೆ ನಮ್ಮೂರಲ್ಲಿ. ಹಸಿರೆಲ್ಲ ಇದ್ರ ಡಬ್ಬಲ್ ಆಗುತ್ತೆ, ಇನ್ನು ಚಿಗುರೆ ಹೊಡೆದಿಲ್ಲ ಮರಗಳು.